ಆತ್ಮೀಯ ವಿದ್ಯಾರ್ಥಿಗಳೇ, ಈ ಕಡೆ ನೋಡಿ. ಎಲ್ಲಾ ಜೀವಿಗಳು, ಸಸ್ಯವನ್ನು ಸೇರಿದಂತೆ ಎಲ್ಲಾ ಜೀವಿಗಳು ಯಾವ್ದರಿಂದ ಆಗಿದ್ದಾವೆ? ಕಮಾನ್ ಮಾತಾಡಿ. ಯಾವ್ದರಿಂದ ಆಗಿದ್ದಾವೆ? ಸಸ್ಯವನ್ನ ಸೇರಿದಂತೆ ಎಲ್ಲಾ ಜೀವಿಗಳು, ಸಸ್ಯವನ್ನು ಸೇರಿದಂತೆ ಎಲ್ಲಾ ಜೀವಿಗಳು, ಸಸ್ಯ ಮತ್ತು ಪ್ರಾಣಿಗಳು ಯಾವ್ದರಿಂದ ಆಗಿದ್ದಾವೆ? ಯಸ್, ಕರೆಕ್ಟ್, ವೆರಿ ಗುಡ್. ಜೀವಕೋಶ. ಆ ಜೀವಕೋಶ ಯಾಕೆ ಕಂಡುಹಿಡಿದ್ರು? ಅದೊಂದು ಸಣ್ಣ ಕಥೆ ರೂಪದಲ್ಲಿ ಹೇಳ್ತೀನಿ ನಾನು. ಈ ಕಡೆ ಕೇಳಿ. ರಾಬರ್ಟ್ ಹುಕ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ, ಆ ವಿಜ್ಞಾನಿ ಹೆಸರೇನು? ರಾಬರ್ಟ್ ಹುಕ್. ಓಕೆ, ರಾಬರ್ಟ್ ಹುಕ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಏನ್ ಮಾಡಿರಪ್ಪ ಅಂತಂದ್ರೆ, ಅವರೇ ಸ್ವಂತ ತಯಾರಿಸಿದಂತಹ ಏನು ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ, ಏನಂತೆ? ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ 1665ರಲ್ಲಿ ರಾಬರ್ಟ್ ಹುಕ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಈ ಬೆಂಡಿನ ತೆಳು ಹಾಳಿ, ಓಕೆ, ಬೆಂಡ್ ಅಂದ್ರೆ ಯಾವುದು? ಕಾರ್ಕ್ ಅಥವಾ ಬೆಂಡ್. ಸಸ್ಯದ ತೊಗಟೆಯನ್ನ ಏನಂತ ಕರೀತಾರೆ? ಈ ಬೆಂಡ್ ಅಥವಾ ಕಾರ್ಕ್ ಅಂತ ಕರೀತಾರೆ. ಏನಂತ ಕರೆಯೋಣ ಅದನ್ನ? ಕಾರ್ಕ್. ಏನಂತ ಕರೆಯೋಣ? ಕಾರ್ಕ್ ಅಥವಾ ಸಸ್ಯದ ತೊಗಟೆ ಅಂತ ಕನ್ನಡದಲ್ಲಿ. ಇದನ್ನ ಏನ್ ಮಾಡ್ಬಿಟ್ರು ಅವರು? ಹಾಗೆ ತಾವೇ ತಯಾರ ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ವೀಕ್ಷಿಸಿದ್ರು. ಅಲ್ಲಿ ಯಾವ ರೀತಿ ರಚನೆ ಕಂಡು ಬಂತು? ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಈ ತರ ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ನೋಡಿದಾಗ ಈ ತರ ರಚನೆ ಕಂಡು ಬಂತು. ಸಣ್ಣ ಸಣ್ಣ ಕೋಣೆಯ ರೀತಿ ರಚನೆ ಕಂಡು ಬಂತು. ಯಾರಿಗೆ? ರಾಬರ್ಟ್ ಹುಕ್ ಅಂತಕ್ಕಂಥ ವಿಜ್ಞಾನಿ ತಾವೇ ಒಂದು ತಯಾರಿಸಿದಂತಹ ಏನು ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ. ಇವು ಹೆಂಗ್ ಕಾಣ್ತದೆ? ಇವು ಸಣ್ಣ ಸಣ್ಣ ಕೋಣೆ ಕಾಣ್ತಾನೆ. ಯಾವ ತರ ಕಾಣಿಸ್ತವೆ? ಸಣ್ಣ ಸಣ್ಣ ಕೋಣೆಯ ರೀತಿಯಲ್ಲಿ ಕಾಣಿಸ್ತವೆ. ಈ ಕೋಣೆಗಳನ್ನ ಏನಂತ ಕರೆದ್ರಪ್ಪ ಅಂತಂದ್ರೆ ಸೆಲ್ ಅಂತ ಕರೆದ್ರು. ಈ ಕೋಣೆಗಳನ್ನ ಏನಂತ ಕರೆದ್ರು? ಸೆಲ್. ಸೆಲ್ ಅಂದ್ರೆ ಏನು? ಲ್ಯಾಟಿನ್ ಭಾಷೆಯ ಪದ ಇದು ಸೆಲ್. ಯಾವ ಭಾಷೆ ಅದು? ಲ್ಯಾಟಿನ್. ಸೆಲ್ ಅಂದ್ರೆ ಏನಿದು? ಲ್ಯಾಟಿನ್ ಭಾಷೆಯ ಪದ. ಸೆಲ್ ಅಂದ್ರೆ ಏನಪ್ಪ ಅಂತಂದ್ರೆ ಸಣ್ಣ ಮನೆ ಅಥವಾ ಸಣ್ಣ ಕೋಣೆ ಅಂತ ಹೆಸರು ಮಾಡಿದ್ರು. ಓಕೆ, ಇದನ್ನೇ ಕನ್ನಡದೊಳಗ ಜೀವಕೋಶ ಅಂತ ಹೆಸರಿಸಿದ್ರು. ಇದನ್ನ ಏನಂತ ಕರೀತಾರೆ? ಜೀವಕೋಶ ಅಂತ ಹೆಸರನ್ನ ಸೂಚನೆ ಮಾಡಿದ್ರು. ಯಾವ ವಿಜ್ಞಾನಿ? ರಾಬರ್ಟ್ ಹುಕ್. ಓಕೆ, ಇವ್ರು ಏನ್ ಮಾಡಿದ್ರು? ಬೆಂಡಿನ ತೊಗಟೆ ಅಥವಾ ಕಾರ್ಕ್, ಇದು ಸಸ್ಯದ ಕಾಂಡದ ಭಾಗ. ಇದನ್ನೇನ್ ಮಾಡಿದ್ರು? ಒಂದು ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ವೀಕ್ಷಣೆ ಮಾಡಿದ್ರು. ಆ ಬೆಂಡಿನ ತೊಗಟೆಯನ್ನ ಕಟ್ ಮಾಡಿ ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ವೀಕ್ಷಣೆ ಮಾಡಿದಾಗ ಅವ್ರು ಯಾವ ರೀತಿ ರಚನೆ ಕಂಡು? ಸಣ್ಣ ಸಣ್ಣ ಕೋಣೆಯ ರೀತಿ ರಚನೆಗಳು ಕಂಡು. ಆ ರಚನೆಗಳನ್ನೇ ಲ್ಯಾಟಿನ್ ಭಾಷೆಯಲ್ಲಿ ಸೆಲ್ ಅಂದ್ರು. ಸೆಲ್ ಅಂದ್ರೆ ಏನಪ್ಪಾ ಅದರ ಅರ್ಥ ಅಂತಂದ್ರೆ ಸಣ್ಣ ಕೋಣೆ. ಕನ್ನಡದೊಳಗ ಇದನ್ನ ಏನಂತ ಹೆಸರಿಟ್ರು? ಜೀವಕೋಶ ಅಂತ ಹೆಸರಿಟ್ರು. ಇಲ್ಲಿ ಡೈಗ್ರಾಮ್ ಇದೆ ನೋಡಿ, ಜೀವಕೋಶ. ಓಕೆ, ಇದು ಯಾವ ಜೀವಕೋಶ? ಸಸ್ಯ ಜೀವಕೋಶನ, ಪ್ರಾಣಿ ಜೀವಕೋಶನ? ಯಾಕೆ ನಾವು ಸಸ್ಯ ಜೀವಕೋಶ ಅಂತ ಕರಿತಿದ್ದೇವೆ? ಮೇಲ್ಭಾಗದಲ್ಲಿ ಏನಿದೆ? ಇಲ್ಲಿ ಕೋಶ ಭಿತ್ತಿ ಇದೆ, ದಪ್ಪನಾದ ಕೋಶ ಭಿತ್ತಿ ಇದೆ. ಆದ್ದರಿಂದ ಇದು ಸಸ್ಯ ಜೀವಕೋಶ. ಓಕೆ, ಕೇವಲ ಏನು ಕೋಶ ಪೊರೆ ಇತ್ತು ಅಂದ್ರೆ ಪ್ರಾಣಿ ಜೀವಕೋಶ. ಇಲ್ಲಿ ಕೋಶ ಭಿತ್ತಿ ಇದೆ, ಆದ್ದರಿಂದ ಇದು ಡೆಫಿನೆಟ್ಲಿ ಖಂಡಿತವಾಗಿ ಯಾವ ಜೀವಕೋಶ? ಇದು ಸಸ್ಯ ಜೀವಕೋಶ. ನೀವು ಒಂದನೇ ತರಗತಿ ಕೇಳಿದ ಬಂದಿರ್ತಾನೆ. ಸಸ್ಯ ಜೀವಕೋಶಕ್ಕೆ ಇರ್ತೈತಿ, ಕೋಶ ಭಿತ್ತಿ ಇರ್ತೈತಿ. ಪ್ರಾಣಿ ಜೀವಕೋಶಕ್ಕೆ ಕೋಶ ಭಿತ್ತಿ ಇರಲ್ಲ. ಓಕೆ, ಓಕೆ. ಓಕೆ, ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಚಟುವಟಿಕೆ ಅಂತ ಕೊಟ್ಟಿದ್ದಾರೆ ನೋಡಿ. ಚಟುವಟಿಕೆ ಈರುಳ್ಳಿ ಪೊರೆಯನ್ನ ಅಥವಾ ಈರುಳ್ಳಿ ಸಿಪ್ಪೆಯನ್ನ ಏನು ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ವೀಕ್ಷಿಸುವಿಕೆ. ಈರುಳ್ಳಿ ಸಿಪ್ಪೆ ಅಥವಾ ಪೊರೆ, ಈರುಳ್ಳಿ ಸಿಪ್ಪೆ ಅಥವಾ ಪೊರೆಯನ್ನ ಎಲ್ಲಿ ವೀಕ್ಷಣೆ ಮಾಡೋದು? ಸೂಕ್ಷ್ಮ ದರ್ಶಕದಲ್ಲಿ. ಸೂಕ್ಷ್ಮ ದರ್ಶಕದಲ್ಲಿ ವೀಕ್ಷಣೆ ಮಾಡೋದು. ಈರುಳ್ಳಿ ಪೊರೆ ಅಥವಾ ಈರುಳ್ಳಿ ಸಿಪ್ಪೆಯನ್ನು ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ವೀಕ್ಷಣೆ ಮಾಡೋದು. ಸೂಕ್ಷ್ಮ ದರ್ಶಕ ಯಂತ್ರದ ಚಿತ್ರವನ್ನು ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, ಹೌದಾ? ಅದರಲ್ಲಿ ವೀಕ್ಷಣೆ ಮಾಡೋಕ್ಕಿಂತ ಮುಂಚೆ ಏನ್ ಮಾಡಬೇಕು? ಒಂದು ಬ್ಲೇಡಿನ ಸಹಾಯದಿಂದ ಆ ಈರುಳ್ಳಿ ಸಿಪ್ಪೆಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳ. ನೀವು ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕೋದು. ನೀರಲ್ಲಿ ಹಾಕ್ಬಿಟ್ರೆ ಹಾಕಿಲ್ಲ ಅಂದ್ರೆ ಅದೇನಾಗ್ಬಿಡುತ್ತೆ? ಒಣಕೆ ಬಿಡ್ತೈತಿ, ಹೌದಾ? ಅದನ್ನ ಏನ್ ಮಾಡೋದು? ನೀರಲ್ಲಿ ಹಾಕಿ
ಚಿಮಟದ ಸಹಾಯದಿಂದ ಏನು ಸ್ಲೈಡ್ ಮೇಲೆ ಈ ತರ ಸ್ಲೈಡ್ ಮೇಲೆ ಇರಿಸಿ ಏನು ಮೈಕ್ರೋಸ್ಕೋಪ್ ಅಲ್ಲಿ ವೀಕ್ಷಣೆ ಮಾಡೋದು. ಆಗ ಏನ್ ಕಾಣಿಸುತ್ತಪ್ಪ ಅಂತಂದ್ರೆ ಈ ತರ ರಚನೆಗಳು ಕಂಡು ಬರ್ತದೆ. ಈ ತರ ಏನು ಈ ರೀತಿಯಾದಂತಹ ರಚನೆಗಳು ಕಂಡು ಬರ್ತದವೆ. ಇವುಗಳನ್ನೇ ಏನಂತ ಕರೀತಾರೆ? ಜೀವಕೋಶ, ಸೆಲ್ ಅಂತ ಕರೆದರು. ಓಕೆ, ರಾಬರ್ಟ್ ಹುಕ್ ಅವರು ಹೇಳಿದ್ದಾರೆ, ನಾವಿಲ್ಲಿ ಸೂಕ್ಷ್ಮದರ್ಶಕ ಕೇಂದ್ರದಲ್ಲಿ ವೀಕ್ಷಣೆ ಮಾಡಿ ಈ ರೀತಿ ರಚನೆಗಳು ಕಂಡು ಬರ್ತದವೆ. ಇದನ್ನೇನಂತ ಕರೀತಾರೆ? ಸೆಲ್, ಅಥವಾ ಕನ್ನಡದಲ್ಲಿ ಏನಂತ ಕರೀತಾರೆ? ಜೀವಕೋಶ ಅಂತ ಕರೀತಾರೆ. ಹಾಗಾದ್ರೆ ಜೀವಕೋಶ ಅಂದ್ರೆ ಏನು? ಜೀವಕೋಶ ಅಂದ್ರೆ ನೋಡ್ರಿ, ಸಸ್ಯಗಳಿಗೆ ಬಂತು, ಪ್ರಾಣಿಗಳಿಗೆ ಬಂತು ಅಲ್ವಾ? ಜೀವಿಗಳ ರಚನೆ ಆಗ್ಬೇಕಂದ್ರೆ ಜೀವಕೋಶ ಬೇಕಾನೆ, ಕೆಲಸ ಮಾಡ್ಬೇಕಂದ್ರೆ ಜೀವಕೋಶ ಬೇಕಾನೆ. ಆದರೆ ಇದು ವಾಕ್ಯ ಏನು ಹೇಳಿದ್ರಪ್ಪ ಅಂತಂದ್ರೆ ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕ. ಜೀವಕೋಶ ಅಂದ್ರೆ ಏನು? ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವನ್ನು ಏನಂತ ಕರೀತಿದ್ದಾರೆ? ಜೀವಕೋಶ ಅಂತ ಕರೀತಾರೆ. ಹೌದನಪ್ಪ? ಹೌದಾನೆ? ಇಲ್ಲಿ ನೋಡಿ, ಇದೊಂದು ಇಡೀ ಅಷ್ಟು ಇದು ಅಂಗ ಯಾವ್ದ್ರಿಂದ ರಚನೆ ಆಗೈತಿ? ಜೀವಕೋಶದಿಂದ ರಚನೆ ಆಗೈತಿ. ಸಸ್ಯ ಯಾವ್ದ್ರಿಂದ ರಚನೆ ಆಗೈತಿ? ಜೀವಕೋಶದಿಂದ ಆಗೈತಿ. ಒಂದೇ ಜೀವಕೋಶ ಇತ್ತು ಅಂದ್ರೆ ಏಕಕೋಶೀಯ ಜೀವಿಗಳು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಜೀವಕೋಶಗಳಿದ್ವು, ಅಂಗಗಳಿದ್ವು ಅಂದ್ರೆ ಬಹುಕೋಶೀಯ ಜೀವಿಗಳು. ಹೌದಾನೆ? ಈ ರೀತಿ ವರ್ಗೀಕರಣ ಮಾಡಿದ್ರು. ಹಾಗಾದ್ರೆ ಜೀವಕೋಶ ಅಂದ್ರೆ ಏನು? ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವಾಗಿದೆ. ಅದನ್ನೇ ಏನಂತ ಕರೀತಿದ್ದಾರೆ? ಜೀವಕೋಶ ಅಂತ ಕರೀತಿದ್ದಾರೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಹೌದಪ್ಪ? ಜೀವಕೋಶ ಅಂದ್ರೆ ಗೊತ್ತಾಯ್ತಾನೆ? ಓಕೆ. ಹಾಗಾದ್ರೆ ಈ ಜೀವಕೋಶಗಳ ಆಧಾರದ ಮೇಲೆ ಏನ್ ಮಾಡಿರಪ್ಪ ಅಂತಂದ್ರೆ ಗುಂಪು ಮಾಡಿ, ಇಲ್ಲಿ ಒಂದು ಜೀವಿ ಇದೆ ಅಂತ ಇಟ್ಕೊಳ್ಳೋಣ. ಯಾವ ಜೀವಿ ಇದೆಯಪ್ಪ? ಇದು ಯಾವ್ದು ಚಿತ್ರ ಹಾಗೆ ಹೇಳ್ತೀರಾ ನೋಡೋಣ. ಇದು ಯಾವ್ದು ಚಿತ್ರ ಇರ್ಬೋದು? ಹಾಗೆ ಹೇಳ್ತೀರಾ? ವೆರಿ ಗುಡ್. ಇದು ಯಾವ್ದು ಚಿತ್ರ? ಇದು ಅಮೀಬಾ. ಪ್ಯಾರಾಮೀಸಿಯಂ ಚಿತ್ರ ಗೊತ್ತಲ್ವಾ ನಿಮಗೆ? ಈ ತರ ಓಕೆ, ಈ ತರ ಆಕೃತಿ ಇರುತ್ತಲ್ವಾ ಪ್ಯಾರಾಮೀಸಿಯಂ ಚಿತ್ರ, ಇದು ಗೊತ್ತು. ಇಲ್ಲಿ ಎಷ್ಟು ಜೀವಕೋಶಗಳು ನೋಡಿ? ಅಮೀಬಾ ಎಷ್ಟು ಜೀವಕೋಶದಿಂದ ಆಗೈತಿ? ಒಂದು ಜೀವಕೋಶದಿಂದ ಆಗೈತಿ. ಪ್ಯಾರಾಮೀಸಿಯಂ ಅದು ಒಂದು. ಆದ್ರೆ ಇಲ್ಲೊಂದು ಬ್ಯಾಕ್ಟೀರಿಯಾ ಜೀವಕೋಶ ಬರೀತೇನೆ. ಇದು ಬ್ಯಾಕ್ಟೀರಿಯಾ ಅಂತ ಇಟ್ಕೊಳ್ಳಿ. ಇದು ಎಷ್ಟು ಜೀವಕೋಶದಿಂದ ಆಗೈತಿ? ಇದು ಒಂದು ಜೀವಕೋಶದಿಂದ ಆಗೈತಿ. ಸಸ್ಯಗಳು ಎಷ್ಟು ಜೀವಕೋಶಗಳಿಂದ ಆಗೈತಿ? ನೋ, ಹಲವಾರು ಜೀವಕೋಶಗಳಿಂದ ಆಗೈತಿ. ಹೌದನಪ್ಪ? ಹೌದಾನೆ? ಸಸ್ಯಗಳು ಹಲವಾರು ಜೀವಕೋಶಗಳಿಂದ ಆಗೈತಿ. ಮತ್ತೆ ದೊಡ್ಡ ದೊಡ್ಡ ಪ್ರಾಣಿಗಳು ಹಲವಾರು ಜೀವಕೋಶಗಳಿಂದ ಇರ್ತಾನೆ. ಆದ್ದರಿಂದ ಜೀವಿಗಳನ್ನ ಏನ್ ಮಾಡಿದ್ರು? ಜೀವಕೋಶದ ಆಧಾರ ಮೇಲೆ ಎಷ್ಟು ಗುಂಪು ಮಾಡಿದ್ರು? ಎರಡು ಗುಂಪು ಮಾಡಿದ್ರು. ಒಂದೇ ಜೀವಕೋಶವನ್ನು ಹೊಂದಿರುವ ಜೀವಿಗಳನ್ನ ಏನಂತ ಕರೆದ್ರು? ಏಕಕೋಶೀಯ. ಒಂದೇ ಜೀವಕೋಶ ಐತಪ್ಪ, ಅದಕ್ಕೆ ಏನಂತ ಕರೆದ್ರು? ಅದಕ್ಕೆ ಏಕಕೋಶೀಯ ಏನಂತೆ? ಜೀವಿಗಳು. ಏಕಕೋಶೀಯ ಜೀವಿಗಳು ಅಂತ ಕರೆದ್ರು. ಉದಾಹರಣೆ ಯಾವಪ್ಪ? ಅಮೀಬಾ, ಪ್ಯಾರಾಮೀಸಿಯಂ, ಹೌದಾ? ಬ್ಯಾಕ್ಟೀರಿಯಾ, ಹೌದಾನೆ? ಇವೆಲ್ಲ ಏನಂತೆ? ಏಕಕೋಶೀಯ ಜೀವಿಗಳಾಗಿವೆ. ಹಾಗಾದ್ರೆ ಬಹುಕೋಶೀಯ ಜೀವಿಗಳು ಯಾವುವು? ಸಸ್ಯ, ಪ್ರಾಣಿ, ಹೌದಾನೆ? ಇವೆಲ್ಲ ಏನು? ಹೆಚ್ಚು ಜೀವಕೋಶಗಳು ಕೂಡ್ಕೊಂಡು ಒಂದೊಂದು ಅಂಗ ಆಗಿದೆ. ಹೌದಾನೆ? ಉದಾಹರಣೆ ಜೀರ್ಣಾಂಗ, ಹಲವಾರು ಜೀವಕೋಶ ಇದೆ. ಶ್ವಾಸಕಾಂಗ, ಹಲವಾರು ಜೀವಕೋಶಗಳಿವೆ. ಕೈಕಾಲುಗಳು, ಇವು ಒಂದೇ ಜೀವಕೋಶದಾಗಿದೆ. ಕೈಕಾಲುಗಳು ಹಲವಾರು ಜೀವಕೋಶಗಳಿಂದಾಗೈತಿ. ಇವಕ್ಕೆ ಅಂತ ಕರೀತಾರೆ ಬಹುಕೋಶೀಯ. ಬಹುಕೋಶೀಯ ಅಂದ್ರೇನು? ಏಕಕೋಶೀಯ ಜೀವಿಗಳಿಂದ ಇದಾವೆ. ಬಹುಕೋಶೀಯ ಅಂದ್ರೇನು? ಹೆಚ್ಚು ಜೀವಕೋಶಗಳಿಂದ ಮಾಡಲ್ಪಟ್ಟ ಜೀವಿಗಳೇ ಬಹುಕೋಶೀಯ ಜೀವಿಗಳು. ಯಾವ? ಸಸ್ಯ, ಪ್ರಾಣಿ, ಹೌದಾನೆ? ನೋಡಿ, ಬಹುಕೋಶೀಯ ಜೀವಿಗಳು. ಗೊತ್ತಾಯ್ತಾ? ಏಕಕೋಶೀಯ ಜೀವಿಗಳಂದ್ರೇನು, ಬಹುಕೋಶೀಯ ಜೀವಿಗಳಂದ್ರೇನು ಗೊತ್ತಾಯ್ತಲ್ಲ? ಓಕೆ. ನೆಕ್ಸ್ಟ್, ಈಗ ಚಟುವಟಿಕೆ 5.2 39 ಪಡ ತೆಗಿ. 5.2 ಈರುಳ್ಳಿಯ ಬೇರು ಅಥವಾ ಎಲೆ ತೆಳುವಾದ ಪೊರೆಯನ್ನ ಏನ್ ಮಾಡೋದು? ಮೈಕ್ರೋಸ್ಕೋಪ್ ಅಲ್ಲಿ ವೀಕ್ಷಣೆ ಮಾಡೋದು. ಓಕೆ? ಏನಂತೆ?
ಈರುಳ್ಳಿಯ ಏನೋ ಬೇರಾದ್ರೂ ಅಥವಾ ಕಾಂಡಾದ್ರೂ ತೆಗೆದುಕೊಂಡು ಏನ್ ಮಾಡೋಣ, ಮೈಕ್ರೋಸ್ಕೋಪ್ ಅಲ್ಲಿ ವೀಕ್ಷಣೆ ಮಾಡೋಣ. ಏನ್ ಕಾಣಿಸುತ್ತೆ ಅಂತಂದ್ರೆ, ಓಕೆ, ಚಟುವಟಿಕೆ 5.2 ಅಂತ ಇದೆ ನೋಡಿ. ಚಟುವಟಿಕೆ, ಇದನ್ನ ಚಟುವಟಿಕೆ ಮಾಡೋಣ. ಓಕೆ, ಚಟುವಟಿಕೆ 5.2 ಪುಟ 39ರಲ್ಲಿ ಏನಪ್ಪಾ ಅಂತಂದ್ರೆ, ಈರುಳ್ಳಿ ಪೊರೆ ಅಥವಾ ಸಿಪ್ಪೆ, ಪೊರೆ ಅಥವಾ ಸಿಪ್ಪೆಯನ್ನು ತೆಗೆದುಕೊಂಡು ಮೈಕ್ರೋಸ್ಕೋಪ್ ಅಲ್ಲಿ ಅಂದ್ರೆ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ವೀಕ್ಷಣೆ ಮಾಡಿದ್ರೆ ಏನ್ ಕಾಣಿಸುತ್ತಪ್ಪ ನಮಗೆ ಅಂತಂದ್ರೆ, ಈ ರೀತಿಯಾದಂತಹ ರಚನೆಗಳು ಕಂಡು ಬರ್ತದವೆ. ಈ ರೀತಿಯಾದಂತಹ ರಚನೆಗಳು ಕಂಡು ಬರ್ತದವೆ. ಇವುಗಳಿಗೆ ಏನಂತ ಕೈ ಹೆಸರು ಕೊಡೋಣಪ್ಪ ಅಂತಂದ್ರೆ, ಇದು ಕೋಶ ಪೊರೆ, ಇದೇನಪ್ಪ ಇದು ಮೇಲ್ಭಾಗದಲ್ಲಿ ಕೋಶ ಭಿತ್ತಿ, ಇದೇನಿದು ಸಣ್ಣ ಚುಕ್ಕೆ ಆಕಾರದಾಗ ಏನೈತಲ್ಲ ಇದು ನ್ಯೂಕ್ಲಿಯಸ್ ಅಂತ ಕರೆದ್ವಿ. ಇದೇನಿದು ದ್ರವ ಪದಾರ್ಥ ಐತಿ, ಇದು ಸುತ್ತಿಗೆ ದ್ರವ ಪದಾರ್ಥ ಐತಿ. ಏನಂತ ಕರೆಯೋಣ, ಕೋಶ ದ್ರವ ಪದಾರ್ಥ ಐತಿ ಅಂತ ಹೇಳಿದೆ ನಾನು, ಕೋಶ ದ್ರವ ಅಂತ ಕರೆಯೋಣ. ಈ ರೀತಿಯಾದ ರಚನೆಗಳು ಕಂಡು ಬರ್ತದವೆ ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಣೆ ಮಾಡಿದಾಗ ಅಲ್ವಾ. ಇಲ್ಲಿ ನಾವು ಇದನ್ನ ದೊಡ್ಡ ಪ್ರಮಾಣದಲ್ಲಿ ಬರುತ್ತದೆ, ಒಳಗಿನ ಭಾಗಗಳು ನೀಟಾಗಿ ಕಾಣಬೇಕು, ಆ ತರ ಬರ್ತದೆ ಈ ಕಡೆ ಡೈಗ್ರಾಮ್ ಅಲ್ವಾ. ಇದರಲ್ಲಿ ಇದೇನಿದು ಕೋಶ ಭಿತ್ತಿ, ಇದೇನಪ್ಪ ಇದು ಕೋಶ ಭಿತ್ತಿ. ಅದ್ರ ಒಳಗಡೆ ಇರೋದೇನಪ್ಪ ಕೋಶ ಪೊರೆ, ಅದ್ರೊಳಗಡೆ ಇರೋದೇನಿದು ಕೋಶ ಪೊರೆ. ಓಕೆ, ಇಲ್ಲಿ ನಿಮ್ಮ ಇದು ಯಾವ ಭಾಗ ಹೇಳಿ ನೋಡೋಣ, ಇದು ಯಾವ ಭಾಗ ಹೇಳಿ ಮಾತಾಡಿ. ಇಲ್ಲೊಂದು ಡೈಗ್ರಾಮ್ ಬರ್ತಾರಲ್ಲಪ್ಪ, ಇದು ಯಾವ ಭಾಗ ಹೇಳಿ ನೋಡೋಣ, ನ್ಯೂಕ್ಲಿಯಸ್. ಇದ್ಯಾವ್ದು ನ್ಯೂಕ್ಲಿಯಸ್. ಓಕೆ, ಇದು ಯಾವ್ದಪ್ಪ ಇದು ಕೋಶ, ಇದು ದ್ರವ ಪದಾರ್ಥ ಐತಿ, ಕೋಶ ದ್ರವ. ಹಾಗಾದ್ರೆ ನಿಮ್ಗೆ ಗೊತ್ತಿರಲಿ ವಿದ್ಯಾರ್ಥಿಗಳೇ, ಏನಪ್ಪಾ ಅಂತಂದ್ರೆ ಪ್ರಾಣಿ ಜೀವಕೋಶ ಅಂತಂದ್ರೆ ಇದೇನು ದೊಡ್ಡ ಭಾಗ ಇದೆ, ಖಾಲಿ ಅವಕಾಶ ಇದೆ, ರಸದಾನಿ. ಇದಕ್ಕೆ ಇದಕ್ಕೆ ರಸದಾನಿ. ಮತ್ತೇನಿರುತ್ತೆ ಇದು ಸಸ್ಯ ಜೀವಕೋಶ ಅಂತಂದ್ರೆ ಮುಖ್ಯವಾಗಿ ಏನಿರುತ್ತೆ, ಕ್ಲೋರೋಪ್ಲಾಸ್ಟ್. ಆಹಾರ ತಯಾರು ಮಾಡ್ಲಿಕ್ಕೆ ಬೇಕಲ್ವಾ ಕ್ಲೋರೋಪ್ಲಾಸ್ಟ್. ನಾವು ಸಸ್ಯ ಜೀವಕೋಶ ಅನ್ಬೇಕು ಅಂತಂದ್ರೆ ಇವು ಬಹಳ ಮುಖ್ಯ. ಇವು ಯಾವ ಹೇಳಿ ನೋಡೋಣ, ಕ್ಲೋರೋಪ್ಲಾಸ್ಟ್ ಒಂದು, ಕೋಶ ಭಿತ್ತಿ ಒಂದು ಇರಲೇಬೇಕು. ಆದ್ದರಿಂದ ಅದು ಸಸ್ಯ ಜೀವಕೋಶ ಅನ್ಸ್ಕೊಳ್ಳುತ್ತೆ. ಓಕೆ, ಹಾಗಾದ್ರೆ ಯಾವುದೇ ಒಂದು ಜೀವಕೋಶವನ್ನ ಸಾಮಾನ್ಯ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದಾಗ 3 ಮುಖ್ಯ ಭಾಗಗಳು ಕಂಡು ಬರ್ತದವೆ. ಅವು ಯಾವಪ್ಪ ಅಂತಂದ್ರೆ ಕೋಶ ಪೊರೆ, ಕೋಶ ದ್ರವ, ಮತ್ತೇನು ನ್ಯೂಕ್ಲಿಯಸ್. ಏನೇನು ಕಂಡು ಬರ್ತದಂತೆ, ಕೋಶ ಪೊರೆ, ಕೋಶ ದ್ರವ, ನ್ಯೂಕ್ಲಿಯಸ್. ಮುಖ್ಯವಾಗಿ 3 ಭಾಗ ಕಂಡು ಬರ್ತದವೆ. ಈ ಕಡೆ ಭಾಗ ಇಲ್ಲಿ ಹಲವಾರು ಭಾಗಗಳನ್ನ ಹೆಂಗ್ ಗುರುಪಡಿದೇನೆ ಅಂದ್ರೆ, ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಹತ್ತಿರದಿಂದ ನೋಡಿದ್ರೆ ಈ ರೀತಿ ಭಾಗಗಳು ಕಂಡು ಬರ್ತದವೆ. ಈಗ ಯಾವುದೋ ಒಂದು ವ್ಯಕ್ತಿಯನ್ನ ಬಹಳ ದೂರದಿಂದ ನೋಡಿದ್ರಿ, ಕ್ಲೀನಾಗಿ ಏನು ಆ ಕಣ್ಣು ಮೂಗು ಕ್ಲೀನಾಗಿ ಕಾಣಿಸ್ತದವ, ಬಹಳ ದೂರದಿಂದ ನೋಡಕತ್ತಾರೆ, ಹತ್ತಿರದಿಂದ ಬಂದ ಮಾತ್ರ ಕಾಣಿಸ್ತಾವಲ್ವಾ. ಅದೇ ತರ ಏನು ಸಾಮಾನ್ಯ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದ್ರೆ ಹಿಂಗ್ ಕಂಡು ಬರುತ್ತೆ. ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದಾಗ ಈ ರೀತಿ ಭಾಗಗಳು ಕಂಡು ಬರ್ತದವೆ. ಅರ್ಥ ಆಯ್ತಾ? ಓಕೆ, ಯಾವುದೇ ಒಂದು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ವೀಕ್ಷಣೆ ಮಾಡಿದಾಗ ನಾನು ಏನ್ ಹೇಳಿದೆ, 3 ಮುಖ್ಯ ಭಾಗಗಳು ಕಂಡು ಬರ್ತದ ಅಂತ ಹೇಳಿದೆ. ಮತ್ತೆ ಯಾವುದು ಕೋಶ ಪೊರೆ, ಎರಡನೇದು ಯಾವುದು ಕೋಶ ದ್ರವ, ಎರಡನೇದಾದಂತೆ ಕೋಶ ದ್ರವ, ಮೂರನೇದು ಯಾವುದು ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ. ಕನ್ನಡದಾಗ ಹೇಳ್ಬೇಕು ಅಂದ್ರೆ ಯಾವ್ದಂತೆ ಕೋಶ ಕೇಂದ್ರ, ಯಾವ್ದಂತೆ ಕೋಶ ಕೇಂದ್ರ.
ಹಾಗಾದ್ರೆ ಕೋಶ ಪೊರೆ ಅಂದ್ರೆ ಏನಪ್ಪಾ? ಇಲ್ಲ ನೋಡಿ, ಇಲ್ಲಿ ಕೋಶ ಪೊರೆ ಇತ್ತಾನೆ. ಈ ಕೆಲಸ ಏನ್ ಮಾಡೈತಿ ಹೇಳೋಣ? ಒಳಗಿನ ವಸ್ತುಗಳನ್ನ ಹೊರಗಿನ ವಾತಾವರಣದಿಂದ ಏನ್ ಮಾಡೈತಿದು? ಬೇರ್ಪಡಿಸೈತಿ. ಹೌದಾನೆ? ಕೋಶ ಪೊರೆ ತೆಳುವಾದ ಪೊರೆಯಾಗಿದೆ. ಇದು ಹೊರಗಿನ ವಾತಾವರಣದಿಂದ, ಹೊರಗಿನ ವಾತಾವರಣ ಕೋಶದ ಒಳಗಿರುವ ವಸ್ತುಗಳನ್ನ ಏನ್ ಮಾಡ್ತೈತಿ? ಹೊರಗಿನ ವಾತಾವರಣದಿಂದ ಇದು ರಕ್ಷಣೆ ಮಾಡ್ತೈತಿ. ಹೌದಾ? ಮತ್ತೆ ಇದ್ರ ಕೆಲಸ ಏನು ಅಂತಂದ್ರೆ, ಇದ್ರ ಕೆಲಸ ಸಸ್ಯಗಳಿಗೆ ಏನ್ ಬೇಕು? ಕಾರ್ಬನ್ ಡೈಆಕ್ಸೈಡ್ ಬೇಕಾನೆ ಆಹಾರ ತಯಾರು ಮಾಡ್ಲಿಕ್ಕೆ. ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಳ ಕಳಿಸ್ತತಿ, ಆಕ್ಸಿಜನ್ ಅನ್ನ ಹೊರ ಕಳಿಸ್ತತಿ. ಹೌದಾನೆ? ನೋಡಿ, ಇದು ಗಾಳಿಯಂತಹ ವಸ್ತುಗಳಾದ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಮ್ಲಜನಕವನ್ನ ಅದರ ಮೂಲಕ ಸಾಗಿಸುತ್ತದೆ. ಈ ಕ್ರಿಯೆಯನ್ನು ಏನಂತ ಕರೀತಾರೆ? ವಿಸರಣೆ ಅಂತ ಕರೆದ್ರು. ಏನಂತ ಕರೆದ್ರು? ವಿಸರಣೆ ಅಂತ ಕರೆದ್ರು. ಯಾವ ಕ್ರಿಯೆ ಮೂಲಕ? ಕೋಶ ಪೊರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಮ್ಲಜನಕ ಅಂತ ವಸ್ತುಗಳನ್ನ ಅದರ ಮೂಲಕ ಸಾಗಾಣಿಕೆ ಮಾಡುತ್ತದೆ. ಈ ಕ್ರಿಯೆಯನ್ನು ಏನಂತ ಕರೆದ್ರು? ವಿಸರಣೆ ಅಂತ ಕರೆದ್ರು. ಅರ್ಥ ಆಯ್ತಾ? ಓಕೆ. ವಿಸರಣೆ ಅಂದ್ರೆ ಏನು? ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಏನಾಗಬೇಕು? ಸಾಗಾಣಿಕೆ ಆಗಬೇಕು ಕೋಶ ಪೊರೆಯ ಮೂಲಕ. ಅದನ್ನ ಏನಂತ ಕರೀತಿದ್ದಾರೆ? ವಿಸರಣೆ ಅಂತ ಕರೆದ್ರು. ಅರ್ಥ ಆಯ್ತಾ? ಓಕೆ. ಇಲ್ಲಿ ಒಂದು ಸಣ್ಣ ಚಟುವಟಿಕೆಯನ್ನು ಮಾಡೋಣ ವಿದ್ಯಾರ್ಥಿಗಳು. ಏನಪ್ಪ ಚಟುವಟಿಕೆ? ಅಥವಾ ನಾನು ಲ್ಯಾಬಲ್ಲಿ ಇದನ್ನ ಪ್ರಯೋಗ ಮಾಡಿ ತೋರಿಸ್ತೇನೆ, ಅಥವಾ ಪ್ರಯೋಗ. ಇಲ್ಲಿ ನೋಡಿ, ನಾನು ಇಲ್ಲಿ ಏನ್ ಹೇಳಿದಪ್ಪ ಅಂತಂದ್ರೆ, ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಮತ್ತು ಆಮ್ಲಜನಕ ಸಾಗಾಣಿಕೆ ಮಾಡೋದನ್ನ ಏನಂತ ಕರೀತಾನೋ? ವಿಸರಣೆ ಅಂತ ಕರೆದ. ಇಲ್ಲಿ ನೋಡಿ, ಈ ಒಣಗಿದ ದ್ರಾಕ್ಷಿಗಳನ್ನ, ಓಕೆ, ಒಂದು ಬೀಕರ್ ತೆಗೆದುಕೊಳ್ಳೋಣ. ಒಂದು ಬೀಕರ್, ಇದರಲ್ಲಿ ಒಣಗಿದ ದ್ರಾಕ್ಷಿ ಗೊತ್ತಲ್ಲ, ಹಾಕಿ ಇದಕ್ಕೊಂದು 50 ml ನೀರು ಹಾಕ್ಬಿಡೋಣ. ನೀರನ್ನು ಹಾಕಿದ್ವಿ. ಇದೇನಪ್ಪ ಅಂತಂದ್ರೆ ದ್ರಾಕ್ಷಿ. ಹಾಕಿ 1 ತಾಸು ಬಿಡೋಣ ಅಥವಾ 2 ತಾಸು ಬಿಡೋಣ. ಏನಾಗ್ಬೋದು ಹೇಳಿ ನೋಡೋಣ? ದ್ರಾಕ್ಷಿ ಹಾಗೆ ಇರುತ್ತೋ ಏನು ಉಬ್ಬಿರುತ್ತೋ? ಉಬ್ಬಿರುತ್ತೆ. ಯಾಕೆ ಹೇಳಿ ನೋಡೋಣ? ಯಾಕೆ ಉಬ್ಬಿತು? ನೀರು ಹೊರಗಿನಿಂದ ದ್ರಾಕ್ಷಿ ಹಣ್ಣಿನ ಒಳಗೋಯ್ತು. ಒಣಗಿ ದ್ರಾಕ್ಷಿ ಹಾಕಿದ್ವಿ. ಯಾಕೆ ಹಂಗಾಯ್ತು? ದ್ರಾಕ್ಷಿ ಹಣ್ಣಿನ ಹೊರಗೆ, ಅಂದ್ರೆ ಇದೊಂದು ಜೀವಕೋಶ ಅಂತ ಕನ್ಸಿಡರ್ ಮಾಡೋಣ. ಕೋಶದ ಹೊರಗೆ ನೀರಿನ ಸಾರತೆ ಹೆಚ್ಚಿರುತ್ತದೆ, ಕೋಶದ ಒಳಗೆ ನೀರಿನ ಸಾರತೆ ಕಡಿಮೆ ಇರುತ್ತದೆ. ಹೌದಾನೆ? ಆಗ ನೀರು ಹೊರಗಿನಿಂದ ಜೀವಕೋಶದ ಒಳಗೆ ಸಾಗುತ್ತದೆ. ನೋಡಿ, ನೀರು ಕೋಶ ಪೊರೆಯ ಮೂಲಕ ಜೀವಕೋಶದೊಳಗೆ ಸಾಗಾಣಿಕೆ ಆಗುವುದನ್ನು ಏನಂತ ಕರೀತಿದ್ದೀವಿ? ಅರೆಪಾರಕ ಪೊರೆ ಇದು. ಓಕೆ, ಇದೇನಿದು? ಕೋಶ ಪೊರೆ ಅಂದ್ರೆ ಏನಿದು? ಅರೆಪಾರಕ ಪೊರೆ. ಎಲ್ಲದಾದ್ರ ಮೂಲಕ ಹಾದು ಹೋಗ್ಬಿಡೋದಿಲ್ಲ. ಓಕೆ, ಅದನ್ನ ಏನಂತ ಕರೀತಿದ್ದಾರೆ? ಅರೆವ್ಯಾಪ್ಯ ಅಥವಾ ಅರೆಪಾರಕ ಪೊರೆ ಅಂತ ಕರೀತಿದ್ದಾರೆ. ನೀರು ಕೋಶ ಪೊರೆಯ ಮೂಲಕ ಜೀವಕೋಶದ ಒಳಗೆ ಹೋಗುವುದನ್ನು ಏನಂತ ಕರೀತಿದ್ದಾರೆ? ಏನಂತ ಕರಿತಿದ್ದೀವಿ? ಅಭಿಸರಣೆ ಅಂತ ಕರಿತಿದ್ದೀವಿ. ಏನಂತ ಕರಿತಿದ್ದೀವಿ? ಅಭಿಸರಣೆ. ಹಾಗಾದ್ರೆ ಈ ಪ್ರಯೋಗದ ಉದ್ದೇಶ ಏನು? ಅಭಿಸರಣೆ. ಓಕೆ, ಅಥವಾ ನಾನು ಆಗಲೇ ಏನು ಹೇಳಿದ್ದೆ? ವಿಸರಣೆ ಅಂತ ಹೇಳಿದ್ದೆ, ಹೌದಾ? ವಿಸರಣೆ ಅಂದ್ರೆ ಏನು? ಗಾಳಿ ಸಾಗಾಣಿಕೆ ಮಾಡೋದು. ಅಭಿಸರಣೆ ಅಂದ್ರೆ ಏನು? ನೀರಿನ ಸಾಗಾಣಿಕೆ. ನೀರು ಏನು ಹೊರಗಿನಿಂದ ಕೋಶ ಪೊರೆಯ ಮೂಲಕ ಜೀವಕೋಶದ ಒಳಗೆ ಪ್ರವೇಶ ಮಾಡಿದೆ. ಹೌದಾ? ಹೌದಾನೆ? ಅಂದ್ರೆ ಹೊರಗೆ ನೀರಿನ ಸಾರತೆ ಹೆಚ್ಚಿಗೆ ಇದೆ, ಜೀವಕೋಶದ ಒಳಗೆ ಏನಿದೆ? ನೀರಿನ ಸಾರತೆ ಕಡಿಮೆ ಇದೆ. ಹೌದಾನೆ? ಹೌದಾನೆ? ಜೀವಕೋಶದ ಒಳಗೆ ನೀರಿನ ಸಾರತೆ ಕಡಿಮೆ ಇದೆ, ಹೊರಗೇನಾಗಿದೆ? ಹೆಚ್ಚಿಗೆ ಇದೆ. ಆದ್ದರಿಂದ ನೀರೇನಾಯ್ತು? ಹೊರಗಿನಿಂದ ಜೀವಕೋಶದ ಒಳಗೆ ಬಂತು. ಅಲ್ಲಿ ನಾವು ದ್ರಾಕ್ಷಿ ಇಟ್ಟಿದ್ವಿ, ಹೌದನಪ್ಪ? ದ್ರಾಕ್ಷಿ ಏನಾಯ್ತು? ಉಬ್ಕೊಂಡ್ಬಿಡ್ತು. ಹೌದಾನೆ?
ಸಾರತೆ ದ್ರಾವಣ ಅಂತ ಕರೀತದೆ. ಏನಂತ ಕರೀತದೆ? ಅತಿ ಕಡಿಮೆ ಸಾರತೆ ದ್ರಾವಣ ಅಂತ ಕರೀತದೆ. ಇಲ್ಲಿ ನೋಡಿ ಏನಾಯ್ತು ಅಂತಂದ್ರೆ, ನಾವು ಒಣ ದ್ರಾಕ್ಷಿ ಇಟ್ಟಿದ್ವಿ, ನೀರ್ ಹಾಕಿದ್ವಿ, ದ್ರಾಕ್ಷಿ ಏನಾಯ್ತು? ಉಬ್ಕೊಂಡ್ಬಿಡ್ತು. ಯಾಕೆ ಉಬ್ಕೊಂಡ್ಬಿಡ್ತು? ನೀರು ಹೊರಗಿನಿಂದ ಒಳಗೋಯ್ತು. ಹೌದಾನೆ? ಎದ್ರ ಮೂಲಕ ಹೋಯ್ತು? ಕೋಶ ಪರ್ಯ ಮೂಲಕ ಹೋಯ್ತು. ಇದನ್ನೇನಂತ ಕರಿತೇವೆ ನಾವು? ಅಭಿಸರಣೆ ಅಂತ ಕರಿತದವಿ. ನೀರಿನ ಸಾರತೆ ಹೊರಗೆ ಹೆಚ್ಚಿಗೆ ಇತ್ತು, ಒಳಗೇನಾಯ್ತು? ಕಡಿಮೆ ಇತ್ತು. ಹೌದಾ? ಕಡಿಮೆ ಸಾರತೆ ದ್ರಾವಣ ಅಂತ ಕರಿತದೆ. ಇದಕ್ಕೆ ಏನಂತ ಕರಿತದೆ ನಾವು? ಕಡಿಮೆ ಸಾರತೆ ದ್ರಾವಣ ಅಂತ ಕರೆಯೋಣ. ಏನಂತ ಕರೆಯೋಣ? ಕಡಿಮೆ ಸಾರತೆ ದ್ರಾವಣ. ಇಂಗ್ಲಿಷ್ ಒಳಗ ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಕರೀತಾರೆ. ಏನಂತ ಕರೆದ್ರು? ಹೈಪೋಟೋನಿಕ್ ಸೊಲ್ಯೂಷನ್. ನೀರ್ ಯಾಕೆ ಹೋಯ್ತದೆ ಅಂತ ಗೊತ್ತಾಯ್ತಲ್ಲ? ಇಲ್ಲಿ ನೀರಿನ ಪ್ರಮಾಣ ಹೆಚ್ಚಿಗೆ ಇದೆ ಅಂತಂದ್ರೆ ಇದು ಅಲ್ಲ, ಗಾತ್ರದಲ್ಲೆಲ್ಲ, ವ್ಯಾಲ್ಯೂಮ್ ಅಲ್ಲ ಹೇಳ್ತಾರೆ. ಅದು ಈ ಜೀವಕೋಶಕ್ಕೆ ಹೋಲಿಸಿದ್ರೆ ನೀರು, ಒಣ ದ್ರಾಕ್ಷಿ ಒಳಗೆ ನೀರು ಹೆಚ್ಚಿಗೆ ಐತ, ಹೊರ ನೀರು ಹೆಚ್ಚಿಗೆ ಐತ? ಹೊರಗೆ ಹೆಚ್ಚಿಗೆ ಇತ್ತಾನೆ. ಅವು ನೀರು ಎಲ್ಲಿಂದ ಎಲ್ಲಿ ಹೋಗ್ಬೇಕು? ಹೊರಗಿನಿಂದ ಆ ದ್ರಾಕ್ಷಿ ಹಣ್ಣಿನ ಒಳಗೆ ಹೋಗ್ಬೇಕಲ್ವಾ? ಇಂಥ ದ್ರಾವಣವನ್ನ ನಾವು ಈ ಕ್ರಿಯೆಯಲ್ಲಿ ಏನಂತ ಕರೀತಾರೆ? ಅಭಿಸರಣೆ ಅಂತ ಕರೀತಾರೆ. ನೀರು ಕೋಶ ಪೊರೆಯ ಮೂಲಕ ಪ್ರವೇಶ ಮಾಡುವುದೇ ಅಭಿಸರಣೆ. ಅದು ಒಳಕರ ಆಗಿರ್ಬೋದು, ಹೊರಕರ ಆಗಿರ್ಬೋದು. ಈ ಅಭಿಸರಣೆ ಕ್ರಿಯೆಯಲ್ಲಿ ಏನೇನು ಪ್ರಕಾರ ಇದಾವೆ? ಒಂದನೇ ಪ್ರಕಾರ. ಏನು ಒಂದನೇ ಪ್ರಕಾರ ಅಂತಂದ್ರೆ, ನೀರಿನ ಸಾರತೆ ಹೊರಗ ಹೆಚ್ಚಿಗೆ ಐತೆ, ಹೌದಾ? ಒಳಗ ನೀರಿನ ಸಾರತೆ ಕಡಿಮೆ, ಹೌದಾ? ಹಾಗಾದ್ರೆ ಇಲ್ಲಿ ಅತಿ ಕಡಿಮೆ ಸಾರತೆ ದ್ರಾವಣ ಐತಿ. ಸಾರತೆ ಅಂದ್ರೆ ಏನು? ಯಾವುದೇ ಒಂದು ದ್ರಾವಣದಲ್ಲಿ ಕರಗಿರುವ ದ್ರಾವ್ಯದ ಪ್ರಮಾಣಕ್ಕೆ ಸಾರತೆ ಅಂತ ಕರೀತಾರೆ ಅಂತ ಹೇಳಿದ್ದೆ ನಾನು. ಇಲ್ಲಿ ನೀರು ಹೆಚ್ಚಿಗೆ ಐತೆ ಅಂದ್ರೆ ಸಾರತೆ ಏನಾಯ್ತು? ಕಡಿಮೆ ಐತಿ. ಅಂತ ದ್ರಾವಣವನ್ನ ಏನಂತ ಕರೀತಾರೆ ನಾವು? ಕಡಿಮೆ ಸಾರತೆ ದ್ರಾವಣ. ಕಡಿಮೆ ಸಾರತೆ ದ್ರಾವಣ ಇದ್ದಾಗ ನೀರು ಹೊರಗಿನಿಂದ ಜೀವಕೋಶದ ಒಳಗೆ ಪ್ರವೇಶ ಮಾಡ್ತು. ದ್ರಾಕ್ಷಿ ಹಣ್ಣು ಆದ್ದರಿಂದ ಉಬ್ಕೊಂಡ್ಬಿಟ್ಟು ದ್ರಾಕ್ಷಿ ಹಣ್ಣು ಅಲ್ವಾ? ಹೌದಾನೆ? ಹಾಗಾದ್ರೆ ದ್ರಾಕ್ಷಿ ಹಣ್ಣು ಉಬ್ಬಲು ಕಾರಣವೇನು? ಹೊರಗೆ ನೀರಿನ ಸಾರತೆ ಏನಾಗಿದೆ? ನೀರಿನ ಸಾರತೆ ಅಲ್ಲಿ ಏನಾಗಿದೆ? ದುರ್ಬಲವಾಗಿದೆ. ನೀರು ಹೆಚ್ಚಿಗೆ ಐತಿ, ಸಾರತೆ ಕಡಿಮೆ. ಈಗ ಏನ್ ಮಾಡೋಣ ಗೊತ್ತಾ ವಿದ್ಯಾರ್ಥಿಗಳೇ? ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕ್ಬಿಡೋಣ. ಇದಕ್ಕೆ ಏನ್ ಮಾಡೋಣ? ಇನ್ನೊಂದು ಬೀಕರ್ ತೆಗೆದುಕೊಳ್ಳೋಣ. ಏನ್ ತೆಗೆದುಕೊಳ್ಳೋಣ? ಇನ್ನೊಂದು ಬೀಕರ್ ತೆಗೆದುಕೊಂಡ್ವಿ, ಸ್ವಲ್ಪ ನೀರು ತೆಗೆದುಕೊಂಡ್ವಿ. ನೀರು ತೆಗೆದುಕೊಂಡು ಇದಕ್ಕ ಸ್ವಲ್ಪ ಸಕ್ಕರೆ ಹಾಕಿದ್ವಿ. ಅದ್ರಾಗ ಇದೇ ತರ ಒಣ ದ್ರಾಕ್ಷಿ ಹಾಕಿದ್ವಿ. ಹಿಂಗ ಒಣ ದ್ರಾಕ್ಷಿ ಹಾಕಿ 2 ತಾಸು ಬಿಟ್ಟಾಗ ಏನಪ್ಪ ಅಂತಂದ್ರ ದ್ರಾಕ್ಷಿ ಉಬ್ಲಿ ಇಲ್ಲ, ಕುಗ್ಲಿ ಇಲ್ಲ. ಇಟ್ ಮೀನ್ಸ್ ಇದ್ರ ಅರ್ಥ ಏನಪ್ಪ ಅಂದ್ರೆ, ನೀರು ಹೊರಗಿಂದ ಒಳಗೆ ಹೋಗ್ಲಿಲ್ಲ. ದ್ರಾಕ್ಷಿ ಹಣ್ಣೊಳಗ ದ್ರಾಕ್ಷಿ ಹಣ್ಣು ಒಳಗಿಂದ ನೀರು ಹೊರಗೂ ಬರಲಿಲ್ಲ. ಇಂಥ ದ್ರಾವಣವನ್ನ ಏನಂತ ಕರೀತಾರೆ ಗೊತ್ತಾ? ಸಮಸಾರತೆ ದ್ರಾವಣ. ಇಲ್ಲಿ ಅಭಿಸರಣೆ ಕ್ರಿಯೆ ನಡಿಲೇ ಇಲ್ಲ. ಇದಕ್ಕೆ ಏನಂತ ಕರೀತಾರೆ? ಸಮಸಾರತೆ ದ್ರಾವಣ ಅಂತ ಕರೆದ್ರು. ನೋಡು, ಸಕ್ಕರೆ ಹಾಕಿದ್ವಿ ನಾವು ಈ ನೀರಿನಾಗ, ಹೌದಾನೆ? ಅಂದ್ರೆ ಇದ್ರ ಸಾರತೆ, ಜೀವಕೋಶದ ಒಳಗಿನ ಸಾರತೆ ಈಕ್ವಲ್. ನೀರು ಒಳಕ್ಕೆ ಹೋಗ್ಲಿಲ್ಲ, ಒಳಗಿಂದ ಹೊರಕ್ಕೆ ಬರಲಿಲ್ಲ. ಇದನ್ನೇನಂತ ಕರೀತಾರೆ? ಸಮಸಾರತೆ ದ್ರಾವಣ. ಇಂಗ್ಲಿಷ್ ಒಳಗ ಐಸೋಟಾನಿಕ್ ಸೊಲ್ಯೂಷನ್ ಅಂತ ಕರೆದ್ರು. ಅರ್ಥ ಆಯ್ತಾ? ಹಾಗಾದ್ರೆ ಸಮಸಾರತೆ ದ್ರಾವಣ ಅಂದ್ರೆ ಏನಪ್ಪ? ಇದರ ಸಾರತೆ ಜೀವಕೋಶದ ಒಳಗಿನ ಸಾರತೆಗೆ ಸಮವಾಗಿದೆ. ಇಲ್ಲಿ ಅಭಿಸರಣೆ ಕ್ರಿಯೆ ನಡೆಯಲಿಲ್ಲ, ನೀರು ಒಳಗೆ ಹೋಗ್ಲಿಲ್ಲ, ಹೊರಗೆ ಬರಲಿಲ್ಲ. ಇನ್ನೊಂದು ಚಟುವಟಿಕೆ ಇದರಲ್ಲಿ ಇನ್ನೊಂದು ಚಟುವಟಿಕೆ ಮಾಡೋಣ. ಏನಪ್ಪಾ ಅಂತಂದ್ರೆ, ಮತ್ತೆ ಒಂದು ಬೀಕರ್ ತೆಗೆದುಕೊಳ್ಳೋಣ. ಇದನ್ನ ಮಾಡೋಣ ಪ್ರಯೋಗಾಲಯದಲ್ಲಿ. ನೀರ್ ಹಾಕೋಣ. ಈ ನೀರಿಗೆ ಏನ್ ಮಾಡೋಣ ಗೊತ್ತಾ? ಈ ನೀರಿಗೆ ಫುಲ್ ಇದನ್ನ ಹಾಕೋಣ. ಸಕ್ಕರೆ, ಸ್ವಲ್ಪ ಸಕ್ಕರೆ ಹಾಕಿದ್ವಿ, ಇಲ್ಲಿ ಬಹಳ ಸಕ್ಕರೆ ಹಾಕ್ಬಿಡೋಣ. ಏನ್ ಮಾಡೋಣ? ಬಹಳ ಸಕ್ಕರೆ, ಸಾಕಷ್ಟು ಸಕ್ಕರೆ ಹಾಕಿದ್ರಲ್ಲಿ. ಓಕೆ, ಫುಲ್ ಸಕ್ಕರೆ ಹಾಕೈತಿ. ಈ ಸಕ್ಕರೆಯಲ್ಲಿ ಏನ್ ಮಾಡ್ಬೇಡಣಪ್ಪ ಅಂತಂದ್ರೆ, ನೋಡು, ಸ್ವಲ್ಪ ಒಣ ದ್ರಾಕ್ಷಿ ಹಾಕೋಣ. ಒಂದೆರಡು ಒಣ ದ್ರಾಕ್ಷಿ ಈ ತರ ಹಾಕಿ 2 ತಾಸು ಬಿಟ್ಟಾಗ ಏನಾಗ್ಬೋದು ಹೇಳಿ ನೋಡೋಣ? ದ್ರಾಕ್ಷಿ ಒಣ ಆಗಿ ಎತ್ತದವಲ್ಲ, ಇನ್ನು ಮುದುಡಿ ಹೋಗ್ತದವೆ.
ಯಾಕೆ ಹೇಳು? ಸಕ್ಕರೆ ಬಹಳ ಹಾಕಿದೇವಿ. ಇಲ್ಲಿರ್ತಕ್ಕಂಥ ಸಾರತೆ ದ್ರಾಕ್ಷಿ ಹಣ್ಣಿನ ಒಳಗಿನ ಸಾರತೆಗಿಂತ ಹೆಚ್ಚಿಗಿರ್ತತೆ, ಕಡಿಮೆ ಇರ್ತತ? ಎಸ್, ವೆರಿ ಗುಡ್ ಆನ್ಸರ್. ಹೆಚ್ಚಿಗಿರ್ತತಿ, ಸಕ್ಕರೆ ಪ್ರಮಾಣ ಹೆಚ್ಚಿಗಿರ್ತತಿ. ಅವ ನೀರು ಎತ್ತ ಹೋಗ್ಬೇಕು ಕೇಳಿ ನೋಡೋಣ. ನೀರು ಇದ್ರಾಗ ಹೆಚ್ಚಿಗಿರ್ತತ, ಇದ್ರಾಗ ಹೆಚ್ಚಿಗಿರ್ತತ? ದ್ರಾಕ್ಷಿ ಹಣ್ಣಿನ ಒಳಗ, ದ್ರಾಕ್ಷಿ ಹಣ್ಣಿನ ಒಳಗೆ ಹೆಚ್ಚಿಗಿರ್ತೈತಿ. ಆದ್ದರಿಂದ ನೀರು ಎತ್ತ ಬಂತು? ದ್ರಾಕ್ಷಿ ಹಣ್ಣಿನಿಂದ ಏನಾಯ್ತು? ಹೊರಗೆ ಬಂತು ಅಲ್ವಾ? ವಿರುದ್ಧ ಅಭಿಸರಣ ಕ್ರಿಯೆ ಇಲ್ಲಿ ಏನ್ ಇರುತ್ತಲ್ಲ, ಇಲ್ಲಿ ದ್ರಾಕ್ಷಿ ಹಣ್ಣಿನ ಒಳ ನೀರು ಇತ್ತು, ಇಲ್ಲೇನಾಯ್ತು? ದ್ರಾಕ್ಷಿ ಹಣ್ಣಿನಿಂದ ಹೊರಗೆ ಹೋಯ್ತು. ಹಿಂಗ ಅರ್ಥ ಮಾಡ್ಕೊಳ್ಳಿ. ರಿವರ್ಸ್, ಉಲ್ಟಾ. ಎದಕ್ಕೆ ಉಲ್ಟಾ? ಈ ಒಂದನೇ ಕ್ರಿಯೆ ಏನಿದೆ, ಇಲ್ಲಿ ಒಂದನೇ ಕ್ರಿಯೆ, ಎರಡನೇ ಕ್ರಿಯೆ, ಮೂರನೇ ಕ್ರಿಯೆ. ಒಂದನೇ ಕ್ರಿಯೆ ಉಲ್ಟಾ ಆಯ್ತು. ಇಲ್ಲಿ ನೀರು ದ್ರಾಕ್ಷಿ ಹಣ್ಣಿಂದ ಆಚೆಗೆ ಹೋಗ್ಬಿಡ್ತು, ಹೊರಗೆ ಹೋಗ್ಬಿಡ್ತು. ಹೌದಾನೆ? ವಿರುದ್ಧ ಅಭಿಸರಣ ಕ್ರಿಯೆ. ಇಂಗ್ಲಿಷ್ ಒಳಗೆ ಹೇಳ್ಬೇಕು ಅಂದ್ರೆ ರಿವರ್ಸ್ ಆಸ್ಮಾಸಿಸ್. ಏನಂತಂದ್ರು? ರಿವರ್ಸ್ ಆಸ್ಮಾಸಿಸ್ ಅಂದ್ರೆ ಏನಂದ್ರೆ ಇದಕ್ಕೆ ಆಸ್ಮಾಸಿಸ್ ಅಂತ ಕರೀತಾರೆ ಇಂಗ್ಲಿಷ್ ಒಳಗೆ. ಆಸ್ಮಾಸಿಸ್ ಬರೀತಾ ನೋಡಿಲ್ಲ ನಾನು. ಆಸ್ಮಾಸಿಸ್, ಇದಕ್ಕೆ ಆಸ್ಮಾಸಿಸ್ ಅಂತ ಕರೀತಾರೆ. ಹಾಗಾದ್ರೆ ನೀರಿಲ್ಲ ಏನಾಯ್ತು? ಹೊರಗೆ ಏನು? ಒಳಗೆ ಬಂತ, ಹೊರಗೆ ಹೋಯ್ತು. ಜೀವಕೋಶದಿಂದ ಹೇಳಿ ಮಾತಾಡಿ, ಹೊರಗೆ ಬಂತು. ಆ ದ್ರಾಕ್ಷಿ ಹಣ್ಣು ಏನಾಗ್ಬಿಟ್ಟು ಇನ್ನೂ ಮುದುಡ್ಕೊಂಡ್ಬಿಟ್ಟು, ಇನ್ನೂ ಕೂಡ ಸ್ಟ್ರಿಂಕ್ ಆದು, ಮಡಿಚಿಕೊಂಡು ಅಲ್ವಾ? ಈ ರೀತಿ ದ್ರಾವಣವನ್ನ ಏನಂತ ಕರೀತದವಿ? ಏನಂತ ಕರೀತದವಿ? ಅತಿ ಸಾರತೆ ದ್ರಾವಣ. ಇದು ಕಡಿಮೆ ಸಾರತೆ ದ್ರಾವಣ, ಒಂದನೇದು. ಎರಡನೇದು ಸಮಸಾರತೆ. ಮೂರನೇದು ಅತಿ ಸಾರತೆ, ಹೆಚ್ಚಿಗೆ ಸಕ್ಕರೆ ಹಾಕಿದ್ದೇವೆ. ಅತಿ ಸಾರತೆ ದ್ರಾವಣ ಏನಂತ ಕರೆದ್ರು? ಅತಿ ಸಾರತೆ, ಅತಿ ಸಾರತೆ ದ್ರಾವಣ ಅಂತ ಕರೆದ್ರು. ಇಂಗ್ಲಿಷ್ ಒಳಗೆ ಏನಂತ ಕರೀತಾರೆ ಗೊತ್ತಾ? ಹೈಪರ್ಟೋನಿಕ್. ಇಂಗ್ಲಿಷ್ ಒಳಗೆ ಏನಂತ ಕರೀತಾರೆ? ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಓಕೆ. ಹಾಗಾದ್ರೆ ಎಷ್ಟು ದ್ರಾವಣ ಅದಾವೆ? ಒಂದನೇದು ಹೇಳಿ ನೋಡೋಣ, ಕನ್ನಡದಲ್ಲಿ ಹೇಳಿ. ಒಂದನೇದೇನು? ಕಡಿಮೆ ಸಾರತೆ ದ್ರಾವಣ. ಎರಡನೇದು ಸಮಸಾರತೆ ದ್ರಾವಣ. ಮೂರನೇದು ಅತಿ ಸಾರತೆ ದ್ರಾವಣ. ಓಕೆ. ನಾ ಕೆಲವೊಂದು ಪ್ರಶ್ನೆ ಕೇಳ್ತಾನೆ, ಹೇಳಿ ನೋಡೋಣ. ಕೆಲವೊಂದು ಪ್ರಶ್ನೆ ಕೇಳ್ತಾನೆ, ಹೇಳಿ. ಏನಪ್ಪಾ ಅಂತಂದ್ರೆ, ಈಗ ನೀವು ನಾ ಹೇಳಿದಲ್ಲಿ ಎಷ್ಟು ತಿಳ್ಕೊಂಡ್ರಿ ಅನ್ನೋದು ಗೊತ್ತಾಗಬೇಕು ನನಗೆ. ಹೌದಾ? ವಿಸರಣೆ ಅಂದ್ರೆ ವಿಸರಣೆ. ಇಲ್ಲಿ ನೀರಿನ ಸಾಗಾಣಿಕೆ ಅಂದ್ರೆ ಏನಂತ ವಿಸರಣೆ ಅಂತ ಹೇಳ್ತಿದ್ದೇವೆ. ಹಾಗಾದ್ರೆ ವಿಸರಣೆ ಅಂದ್ರೆ ಎಸ್ ಹೇಳ ಹೇಳಿ. ಓಕೆ. ಕಾರ್ಬನ್ ಡೈಆಕ್ಸೈಡ್ ಅಥವಾ ಆಕ್ಸಿಜನ್ ಅಂತಹ ಕೆಲವು ವಸ್ತುಗಳು ಕೋಶ ಪೊರೆಯ ಮೂಲಕ ಚಲಿಸುತ್ತವೆ. ಈ ಪ್ರಕ್ರಿಯೆಯನ್ನು ವಿಸರಣೆ ಎಂದು. ವೆರಿ ಗುಡ್ ಆನ್ಸರ್. ಕ್ಲಾಪ್ಸ್ ಪ್ಲೀಸ್. ಓಕೆ. ಅಭಿಸರಣೆ ಅಂತ ಒಬ್ರು ಹೇಳ್ಬೇಕೀಗ. ಅಭಿಸರಣೆ ಅಂತ ಹೇಳ್ಬೇಕು. ಯಾರು ಹೇಳ್ತಾರೆ ಅಭಿಸರಣೆ ಅಂದ್ರೆ? ಯಾರು ಹೇಳ್ತಾರೆ? ಮಂಜುನಾಥ್, ಪ್ರಶಾಂತ. ಓಕೆ, ಹೇಳಿ. ಅಭಿಸರಣೆ ಹೇಳಿ, ಕಮಾನ್. ಎದ್ದೇಳಿ, ಬೇಗ ಹೇಳ್ಬೇಕು. ಅಭಿಸರಣೆ ಅಂದ್ರೆ ಏನು ಹೇಳಮ್ಮ. ಹೇಳಿ. ಹೇಳ್ಕೊಟ್ಟ ಹೇಳಿ, ನೀವೇ ಹೇಳಿ. ನೀರು ಕೂಡ ವಿಸ್ತರಣೆ ನಿಯಮವನ್ನು ಪಾಲಿಸುತ್ತದೆ. ಅರೆವ್ಯಾಪ್ತಿ ಪೊರೆಯ ಮೂಲಕ ನೀರಿನ ಅಣುಗಳ ಚಲನೆಗೆ ಅಭಿಸರಣೆ ಎಂದು ಹೆಸರು. ನೀರಿನಲ್ಲಿ ಕರಗಿರುವ ವಸ್ತುಗಳ ಪ್ರಮಾಣವು ಕೋಶ ಪೊರೆಯ ಮೂಲಕ ಚಲಿಸುವ ನೀರಿನ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ಅಭಿಸರಣೆ ಎನ್ನುವರು. ಯಸ್, ವೆರಿ ಗುಡ್ ಆನ್ಸರ್. ಕ್ಲಾಪ್ ಪ್ಲೀಸ್. ಯಸ್. ಇಲ್ಲಿ ನೋಡಿ, ಈ ಕೋಶ ಪೊರೆಯ ಮೂಲಕ ನೀರಿನ ಸಾಗಾಣಿಕೆಯನ್ನು ಏನಂತ ಕರಿತದ ನಾವು? ಅಭಿಸರಣೆ ಅಂತ ಕರಿತದೇವೆ. ಇಂಗ್ಲಿಷ್ ಒಳಗೆ ಏನಂತ ಕರಿತದೇವೆ? ಆಸ್ಮಾಸಿಸ್. ಇಲ್ಲಿ ನೋಡಿ, ಅಭಿಸರಣೆಯ ಆಧಾರದ ಮೇಲೆ ದ್ರಾವಣವನ್ನು ಎಷ್ಟು ಪ್ರಕಾರಗಳಾಗಿ ವಿಂಗಡಿಸಿದ್ರು? ಕಮಾನ್, ಈ ಕಡೆ ನೋಡ್ತಾ ಇಲ್ಲ. ಆಲಫಿಸಿಯರ್. ಇಲ್ಲಿ ನೋಡಿ, ಈ ಅಭಿಸರಣೆಯ ಆಧಾರದ ಮೇಲೆ ದ್ರಾವಣವನ್ನು ಎಷ್ಟು ಪ್ರಕಾರಗಳಾಗಿ ವಿಂಗಡಿಸಿದ್ರು? 3 ಪ್ರಕಾರಗಳಾಗಿ ವಿಂಗಡಿಸಿದ್ರು. ಯಾವಪ್ಪಾವು? ಕಡಿಮೆ ಸಾರತೆ ದ್ರಾವಣ, ಎರಡನೇದು ಸಮಸಾರತೆ ದ್ರಾವಣ, ಮೂರನೇದು ಅತಿ ಸಾರತೆ ದ್ರಾವಣ. ನಾನು ಪ್ರಶ್ನೆ ಹೇಳ್ತೇನೆ, ಹಾಗೆ ಚಿತ್ರ ನೋಡ್ಕೊಂತ ಉತ್ತರ ಹೇಳ್ಬೋದು ನೀವು. ನಾನೊಂದು ಬೀಕರ್ ತೆಗೆದುಕೊಂಡಿದ್ದೀನಿ, ಒಣ ದ್ರಾಕ್ಷಿ ಹಾಕಿದ್ದೀನಿ, ಇಲ್ಲಿ ಬಹಳ ಸಕ್ಕರೆ ಹಾಕಿಬಿಟ್ಟಿದ್ದೀನಿ ನೀರು ತೆಗೆದುಕೊಂಡು.
ಅದು ಯಾವ ದ್ರಾವಣ ಆಗುತ್ತದು? ಅತಿಸಾರತೆ ದ್ರಾವಣ. ನಾ ಮತ್ತೊಂದು ಬೀಕರ್ ತೆಗೆದುಕೊಂಡಿದ್ದೀನಿ, ಒಣ ದ್ರಾಕ್ಷಿ ಹಾಕಿದ್ದೀನಿ, ನೀರು ಹಾಕಿದ್ದೀನಿ, ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಯಾವ ದ್ರಾವಣ ಆಗುತ್ತದು? ನಾ ಮತ್ತೊಂದು ಬೀಕರ್ ತೆಗೆದುಕೊಂಡಿದ್ದೀನಿ, ನೀರು ಹಾಕಿನಿ, ಒಣ ದ್ರಾಕ್ಷಿ ಹಾಕಿದ್ದೀನಿ, ನೀರ ಇಲ್ಲಿ ಸಕ್ಕರೆ ಏನು ಹಾಕಿಲ್ಲ. ನೀರು ಹೆಂಗಾಗ್ತದೆ ಅಂದ್ರೆ ಹೊರಗಿನ ವಾತಾವರಣದ ದ್ರಾಕ್ಷಿ ಹಣ್ಣಿನ ಒಳಗೆ ಹೊಂಟೈತಿ. ಈ ತರ ದ್ರಾವಣವನ್ನು ಏನಂತ ಕರಿತೀವಿ ನಾವು? ಹಾ, ಕಡಿಮೆ ಸಾರತೆ ದ್ರಾವಣ. ಒಟ್ಟು ದ್ರಾವಣದಲ್ಲಿ ಎಷ್ಟು ಪ್ರಕಾರದ ಅನ್ನಂಗಾಯ್ತು? 3 ಪ್ರಕಾರದ ದ್ರಾವಣಗಳಿವೆ. ಹೌದಾ? ಕ್ಲಾಸ್ ಪ್ಲೇಸ್. ವೆರಿ ಗುಡ್ ಆನ್ಸರ್. ಓಕೆ, ಹಾಗಾದ್ರೆ ನೀವು ಇದನ್ನು 3 ಪ್ರಕಾರದ ದ್ರಾವಣಗಳನ್ನು ಬರ್ಕೊಂಬರ್ಬೇಕು.